ಆತ್ಮೀಯ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಪರಿಚಯಿಸ್ತಿರುವಂಥ ಒಂದು ಕೃತಿ ಕನ್ನಡಕ್ಕೆ ನಳಿನಿ ರಾಮು ಅವರು ಅನುವಾದಿಸಿರುವಂತಹ ಅಲ್ಲಾವುದ್ದೀನ್ ಮತ್ತು ಮಾಯಾದೀಪ ಕಥಾ ಸಂಕಲನವನ್ನ ಇವತ್ತು ನಿಮಗಾಗಿ ಪರಿಚಯಿಸ್ತಾ ಇದ್ದೇನೆ. ಇವತ್ತು ಜುಲೈ 2, 2026 ಗುರುವಾರದಂದು 106ನೇ ಸಾಹಿತ್ಯ ಕೃತಿ 106ನೇ ಸರಣಿಯಲ್ಲಿ ಬಾಲ ಸಾಹಿತ್ಯ ಮಾಲೆಯಲ್ಲಿ ಅಲ್ಲಾವುದ್ದೀನ್ ಮತ್ತು ಮಾಯಾದ್ವೀಪ ಸಪ್ನಾ ಬುಕ್ ಹೌಸ್ ಬೆಂಗಳೂರು ಅವರು ಪ್ರಕಟಿಸಿರುವಂತ ಈ ಕೃತಿ 6ನೇ ಮುದ್ರಣ ಆಗಸ್ಟ್ 2025ರಂದು 6ನೇ ಮುದ್ರಣ ಆಗಿದೆ. ಮುಖಪುಟ ವಿನ್ಯಾಸವನ್ನ ಮೋನಪ್ಪ ಅವರು ಮಾಡಿದ್ದಾರೆ. ಹಾಗೆ 139 ಪುಟಗಳನ್ನು ಒಳಗೊಂಡಿರುವಂತಹ ಈ ಕೃತಿ 95 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಅಲ್ಲಾವುದ್ದೀನ್ ಒಟ್ಟು 11 ಕಥೆಗಳನ್ನ ಈ ಕೃತಿ ಒಳಗೊಂಡಿದೆ. ಅಲ್ಲಾವುದ್ದೀನಿನ ಬಾಲ್ಯ, ಮಾಂತ್ರಿಕನೊಡನೆ ಭೇಟಿ, ಅಲ್ಲಾವುದ್ದೀನಿಗೆ ಸಹಾಯ, ಅಲ್ಲಾವುದ್ದೀನ್ ಗುಹೆಯಿಂದ ತಪ್ಪಿಸಿಕೊಂಡಿದ್ದು, ಅದ್ಭುತವಾದ ದೀಪದ ಮಹಿಮೆ, ಈ ರೀತಿ 11 ಕಥೆಗಳನ್ನ ಈ ಕಥಾ ಸಂಕಲನ ಒಳಗೊಂಡಿದೆ. ಈ ಕಥಾ ಸಂಕಲನದ ಕುರಿತು ಅಲ್ಲಾವುದ್ದೀನ್ ಮತ್ತು ಮಾಯಾದ್ವೀಪ ಇದು ಕಥೆಯ ಜೊತೆಗೆ ಮೌಲ್ಯಗಳನ್ನ ಮಕ್ಕಳಿಗೆ ತಿಳಿಸುವಂತಹ ಪ್ರಯತ್ನವನ್ನ ಈ ಕಥಾ ಸಂಕಲನದಲ್ಲಿ ಮಾಡಿದ್ದಾರೆ. ಅಲ್ಲಾವುದ್ದೀನ್ ಅನ್ನುವಂತ ಹುಡುಗ ಇರ್ತಾನೆ. ಅವನು ಬಹಳ ಸೋಮಾರಿಯಾಗಿ ಮೈಗಳ್ಳನಾಗಿರ್ತಾನೆ. ದಿನವಿಡೀ ಏನೂ ಕೆಲಸ ಮಾಡಲಾರ್ದೆ ಜೀವನವನ್ನ ಸಾಗಿಸ್ತಾ ಇರುವಂತ ಅಲ್ಲಾವುದ್ದೀನ್ ತಂದೆಗೆ ಒಂದು ಟೈಲರ್ ಶಾಪ್ ಇರುತ್ತೆ. ಬಟ್ಟೆ ಹೊಲಿದು ಮಾರುವಂತ ಕೆಲಸವನ್ನ ಮಾಡ್ತಿರ್ತಾನೆ. ಆದರೆ ಇವನ್ ಮಗ ಮಾತ್ರ ಶ್ರಮಜೀವಿ ಆಗಿರೋದಿಲ್ಲ. ಹಾಗೆ ಅವನಿಗೆ ತಂದೆ ಇದೇ ಚಿಂತೆಯಲ್ಲಿ ಸತ್ತಾಗ ತಾಯಿ ಅದು ಸಾಮಾನುಗಳನ್ನೆಲ್ಲ ಮಾರಾಟ ಮಾಡಿ ಹತ್ತಿಯನ್ನ ನೂಲು ಅಂತ ಕೆಲಸ ಮಾಡ್ತಿರ್ತಾಳೆ. ಆಗ್ಲೂ ಸಹ ತಂದೆ ಸತ್ತ ನಂತರ ಯಾವುದೇ ಜವಾಬ್ದಾರಿ ಬರದೇ ಹೋಗುವಂತ ಸಂದರ್ಭದಲ್ಲಿ ತಾಯಿಯಾಗಿ ಅದು ಕೊರಗಿರುತ್ತೆ. ಅಂತ ಸಂದರ್ಭದಲ್ಲಿ ಒಂದು ದಿನ ಅಲ್ಲಾವುದ್ದೀನ್ ಬೀದಿಯಲ್ಲಿ ಆಡ್ತಿದ್ದಾಗ ಮುಸ್ತಫಾ ಮಗ ಅಲ್ಲ ನೀನು ಅಂತೇಳಿ ಒಬ್ಬನ್ ಮಾತಾಡಿಸ್ತಾನೆ. ಅಲ್ಲಾವುದ್ದೀನಿಗೆ ಆಶ್ಚರ್ಯ ಆಗುತ್ತೆ. ಅವಾಗ ಅವನು ಹೇಳ್ತಾನೆ, ಇಲ್ಲ, ನಾನು ನಿನ್ ಚಿಕ್ಕಪ್ಪ. 40 ವರ್ಷಗಳ ಹಿಂದೆ ನಾನು ಊರು ಬಿಟ್ಟು ಹೋಗಿದ್ದೆ. ಈಗ ಮರಳಿ ಬಂದಿದ್ದೀನಿ. ನನ್ನ ಅಣ್ಣನ್ ನೋಡ್ಬೇಕು. ಸೇಮ್ ನೀನ್ ನನ್ನ ಅಣ್ಣ ಇದ್ದಂಗೆ ಇದೆಯಾ ಅಂತೇಳಿ ಅವನಿಗೆ ಮಾತಾಡಿ ಅವನಿಗೆ ತಿನ್ನಕ್ಕ ಸಾಮಾನು ಕೊಟ್ಟು ನಿನ್ ಮನೆ ಎಲ್ಲಿದೆ ತೋರಿಸ್ ನಡಿ ಅಂತ ಕರ್ಕೊಂಡು ಹೋಗ್ತಾನೆ. ಅವಾಗ ಅವನಿಗೆ 10 ಬಂಗಾರದ ನಾಣ್ಯಗಳನ್ನ ಕೊಟ್ಟಾಗ ಅವನು ಬಹಳ ಖುಷಿಯಾಗಿ ಯೋಚನೆ ಮಾಡ್ತಾ ಹೋಗ್ತಾನೆ. ತನ್ನ ತಾಯಿಗೆ ಹೋಗ್ತಾನೆ. ಅವಾಗ ತನ್ನ ತಾಯಿ ಹತ್ತಿರ ಹೋದಾಗ ತಾಯಿಗೆ ಗೊತ್ತಿರಲ್ಲ. ಅವಾಗ ಹೇಳ್ತಾನೆ, ಇಲ್ಲ, ನಾನು 40 ವರ್ಷ ಹಿಂದೆನೆ ನಾನು ಸಣ್ಣವನಿದ್ದಾಗ ಹೋದೆ. ನನ್ನ ಅಣ್ಣನು ಸಣ್ಣವನಿದ್ದ. ಆದ್ರೆ ನಾನು ಬಹಳ ಶ್ರೀಮಂತ ಆಗೀನಿ ಈಗ ಅಂತಾನೆ. ಅವಾಗ ಅತ್ತಿಗೆಗೆ ದುಃಖ ಇರುತ್ತೆ. ನನ್ನ ಮಗ ಏನು ದುಡಿಯಿಲ್ಲ ಅಂದಾಗ, ನೀವೇನು ಚಿಂತೆ ಮಾಡಬೇಡ್ರಿ, ನಾನು ನನ್ನ ಅಣ್ಣನ ಮಗನಿಗೆ ಒಂದು ಕೆಲಸ ಹಚ್ಕೊಡ್ತೀನಿ ಅಂತೇಳಿ ಅವನು ಸುಂದರವಾದ ಬಟ್ಟೆಗಳನ್ನ ಹಾಕೊಂಡಿರೋದ್ರಿಂದ ಆಕೆಗೆ ನಂಬಿಕೆ ಬರುತ್ತೆ. ಹಾಗೆ ಒಳ್ಳೆಯ ಭೋಜನಗಳನ್ನ, ಹಣ್ಣುಗಳನ್ನ ಅವೆಲ್ಲ ತರ್ತಾನೆ. ಮನೆಗೆ ಸಂತೆ ಮಾಡ್ಕೊಂಡ್ ಬರ್ತಾನೆ. ಈ ಮಾಡಿದ ನಂತರ ಅಲ್ಲಾವುದ್ದೀನನ್ನ ಕರ್ಕೊಂಡು ಹೊರಗಡೆ ಹೋಗ್ತಾನೆ. ಇನ್ನು ಅಧ್ಯಾಯ 3ರಲ್ಲಿ ಅಲ್ಲಾವುದ್ದೀನ್ ಕರೆದುಕೊಂಡು ದೂರದ ಊರಿಗೆ ಹೋಗುವಂತ ಸಂದರ್ಭದಲ್ಲಿ ಮಂತ್ರವಾದಿ ಹೇಳ್ತಾನೆ, ನಿನಗೆ ತಿನ್ನೋಕೆ ಊಟವನ್ನ ಕೊಡ್ತೀನಿ, ಹಣ್ಣನ್ನ ಕೊಟ್ಕೊಂತ ಹೋಗ್ತಾನೆ ಮಂತ್ರವಾದಿ ಸ್ವಲ್ಪ ದೂರ ಹೋದ ನಂತರ ಅಲ್ಲಿ ಒಂದು ಗುಹೆ ಕಾಣುತ್ತೆ. ಬೆಟ್ಟದ ಮೇಲೆ ಹೋದಾಗ ಒಂದು ಕಲ್ಲಿನ ಕೆಳಗೆ ಒಂದು ಗುಹೆ ಕಾಣುತ್ತೆ. ಅವನಿಗೆ ಒಂದು ಬೆರಳಿಗೆ ಒಂದು ಉಂಗುರ ಹಾಕಿ ಅವನು ಹೇಳ್ತಾನೆ, ನೀನು ಒಳಗಡೆ ಹೋಗು. ಒಳಗಡೆ ಹೋದ ನಂತರ ಒಂದು ದೀಪ ಕಾಣುತ್ತೆ. ಆ ದೀಪನ ತೆಗೆದುಕೊಂಡು ಬರಬೇಕು ಅಂತ ಹೇಳ್ತಾನೆ. ಸರಿ ಅಂತ ಅವನು ಹೋಗ್ತಾನೆ. ಹಾಗೆ ಪ್ರತಿಯೊಂದು ಅಧ್ಯಾಯಕ್ಕೂ ಸುಂದರವಾದ ಚಿತ್ರಗಳನ್ನ ಹಾಕಿದ್ದಾರೆ. ದೀಪಗಳನ್ನ ತರಲು ಒಳಗಡೆ ಹೋಗಿ ಆ ಮಾಂತ್ರಿಕ ಹೇಳಿದಂತೆ ಒಳಗಡೆ ಸನ್ನಿವೇಶ ಇರುತ್ತೆ. ಅಂತ ಭಯಂಕರ ಸನ್ನಿವೇಶದಲ್ಲಿ ದೀಪವನ್ನು ತೆಗೆದುಕೊಂಡು ಹೊರಗಡೆ ಬರ್ತಾನೆ. ಇನ್ನೇನು ಹೊರಗಡೆ ಬಂದಾಗ ದೀಪ ಕೊಡು ಅಂತ ಕೇಳ್ತಾನೆ. ದೀಪ ಕೊಡು ಅಂತ ಅಂದಾಗ ಅಲ್ಲಾವುದ್ದೀನ್ ದೀಪ ಕೊಡೋದಿಲ್ಲ. ನಾನು ಕೊಡಲ್ಲ, ದೀಪ ಇದು ನಂತಲೇ ಇರ್ಲಿ ಅಂತ ಅಂದಾಗ ಅವನಿಗೆ ಬೈದು ಒಂದು ದೊಡ್ಡ ಕಲ್ಲನ್ನ ಇಟ್ಟು ಮುಚ್ಚಿಬಿಡ್ತಾನೆ ಗುಹೆಯನ್ನ. ಅವನು ಒಳಗಡೆನೆ ಆಗಿರ್ತಾನೆ. ಅವನು 2 ದಿನಗಳ ಕಾಲ ಸತತವಾಗಿ ಅಳುತ್ತಾನೆ. ನಂತರ ಅವನಿಗೆ ಎಚ್ಚರ ಆದಾಗ ಅವನು ತನ್ನಲ್ಲಿರುವಂತ ಉಂಗುರವನ್ನ ಉಜ್ಜುತ್ತಾನೆ.
ಉಜ್ಜಿದ ನಂತರ ಅದರೊಳಗಿಂದ ಬಂದಿರುವಂತ ಭೂತ ಹೇಳುತ್ತೆ, ಏನ್ ಬೇಕು ನಿಮಗೆ ಸಹಾಯ ಅಂದಾಗ, ನಾನು ಈಗ ಗುಹೆಯನ್ನು ತೆಗಿ, ನಾನು ಮನೆಗೆ ಹೋಗ್ಬೇಕು ಅಂದಾಗ, ಅವನು ಗುಹೆಗೆ ಅಡ್ಡವಾಗಿರುವಂತ ಕಲ್ಲನ್ನ ತೆಗೆದು ಅವನು ವಾಪಸ್ಸು ಮನೆಯನ್ನ ತಲುಪ್ತಾನೆ. ಮನೆಯನ್ನ ತಲುಪಿದ ನಂತರ ಅವನಿಗೊಂದು ದೀಪ ಏನಿರುತ್ತೆ, ಆ ದೀಪ ಬಹಳ ಬೆಲೆ ಬಾಳುವಂತಹ ಚಮತ್ಕಾರಿ ದೀಪ ಇರುತ್ತೆ. ಆ ದೀಪದ ಸಹಾಯದಿಂದ ಅವನು ತಾಯಿಗೆ ಆಹಾರವನ್ನ, ಬಟ್ಟೆಗಳನ್ನ ಕೊಡ್ತಾನೆ. ಹಾಗೆ ಬೆಳ್ಳಿ ತಟ್ಟೆಯಲ್ಲಿ ಆಹಾರಗಳು ಬಂದಾಗ ಬೆಳ್ಳಿ ತಟ್ಟೆಗಳನ್ನ ಮಾರಿ ಅವನ ಜೀವನ ಸುಧಾರಿಸುತ್ತೆ. ಹಾಗೆ ಸ್ವಲ್ಪ ದಿನದಲ್ಲಿ ಅವನು ಶ್ರೀಮಂತ ಆಗ್ತಾನೆ. ತನಗೆ ಅವಶ್ಯವಾಗಿರುವಂತ ಇದನ್ನ, ಅದು ಭೂತ, ದೀಪದಿಂದ ಬರುವಂತ ಭೂತ ಅವನಿಗೆ ಅಗತ್ಯವಾಗಿರುವಂತ ಎಲ್ಲಾ ಇದನ್ನ, ಸವಲತ್ತುಗಳನ್ನ ಅದು ಕೊಡ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಅವನಿಗೆ ರಾಜ್ಯದ ರಾಣಿ ರಾಜಕುಮಾರಿಯನ್ನ ಮದುವೆ ಆಗ್ಬೇಕನ್ನುವಂತ ಆಸೆ ಬರುತ್ತೆ. ರಾಜಕುಮಾರಿಗೆ ವರವನ್ನ ಹುಡುಕ್ತಿರ್ತಾರೆ. ಆ ಸಂದರ್ಭದಲ್ಲಿ ತನ್ನ ಇಂಗಿತವನ್ನ ತಾಯಿಗೆ ಹೇಳ್ತಾನೆ. ಅವಾಗ ಅವನು ಹೇಳಿದ ಸಂದರ್ಭದಲ್ಲಿ ತಾಯಿ ಸಹ ಮನೆಯಲ್ಲಿರುವಂತ ವಜ್ರ ವೈಡೂರ್ಯಗಳನ್ನ ತೆಗೆದುಕೊಂಡು ರಾಜನಿಗೆ ಕೊಟ್ಟು ಹೇಳ್ತಾಳೆ, ನಿಮ್ಮ ರಾಜಕುಮಾರಿಯನ್ನ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದ ನನ್ ಮಗ ಅಂದಾಗ, ರಾಜನು ಸಹ ಆಯ್ತು, ನನಗೆ 3 ತಿಂಗಳ ಸಮಯ ಬೇಕು ಅಂತೇಳಿ ತಗೊಂಡು ಕಳಿಸ್ತಾನೆ. ಆದ್ರೆ 3 ತಿಂಗಳ ಸಮಯ, 2 ತಿಂಗಳ ಆದ ನಂತರ ಹೊರಗಡೆ ಹೋಗಂತ ಸಂದರ್ಭದಲ್ಲಿ ಒಂದು ವಜೀರನ ಮಗನಿಗೂ ರಾಜಕುಮಾರಿಗೂ ಮದುವೆ ಆಗ್ತಿರ್ತ. ಆ ವಿಷಯ ತಾಯಿಗೆ ಗೊತ್ತಾಗುತ್ತೆ. ತಾಯಿ ಬಂದು ಮಗನಿಗೆ ಹೇಳಿದಾಗ ಅವನು ಹೋಗಿ ದೀಪದ ಸಹಾಯದಿಂದ ಅವರಿಬ್ಬರನ್ನ, ರಾಜಕುಮಾರಿ ಹಾಗೂ ವಜೀರನ ಮಗನನ್ನ ಮಂಚದ ಸಮೇತ ಇಲ್ಲಿಗೆ ಗುಡಿಸ್ಲಿಕ್ಕೆ ಕರ್ಕೊಂಡ್ ಹಾಗೆ ಭೂತ ಕೇಳ್ತಾನ, ಇವನನ್ನ ರಾತ್ರಿ ಪೂರ್ತಿ ಚಳಿಯಲ್ಲಿ ಮಲಸು ಅಂತೇಳಿ. ರಾಜಕುಮಾರನಿಗೆ ಹೇಳ್ತಾನ, ರಾಜಕುಮಾರಿ ನಾನು ನಿನ್ನ ಪ್ರೀತಿಸ್ತೀನಿ, ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ ಅಲ್ಲಾವುದ್ದೀನ್. ಆದ್ರೆ ಆ ರಾಜಕುಮಾರಿ ಮೊದಲೇ ಅನಾಮಿಕನಾಗಿರೋದ್ರಿಂದ ನಂಬಿಕೆ ಬರೋದಿಲ್ಲ. ಆದ್ರೆ ಅವನು ವಜೀರನ ಮಗನನ್ನ ದಿನ ಒಂದು ರಾತ್ರಿ ಪೂರ್ತಿ ಚಳಿಯಲ್ಲಿ ಮಲಗಿಸೋದ್ರಿಂದ ಅವನು ತುಂಬಾ ಅಸ್ವಸ್ಥ ಆಗ್ತಾನೆ. ಹೀಗೆ 1 ವಾರ ಕಾಲ ನಡೀತೆ. ರಾತ್ರಿ ಎಲ್ಲ ಅರಮನೆಯಿಂದ ಇಲ್ಲಿಗೆ ಕರೆದುಕೊಂಡು ಬರೋದು, ಮುಂಜಾನೆ ಆದ್ಬಿಟ್ಲೆ ಅರಮನೆಗೆ ಅವ್ರನ್ನ ಶಿಫ್ಟ್ ಮಾಡುವಂತ ಕೆಲಸ ಆಗ್ತದೆ. ಕೊನೆಗೆ ಆ ರಾಜಕುಮಾರಿ ಬೇಜಾರಾಗಿ ನಡೆದ ಘಟನೆಯನ್ನ ಹೇಳ್ತಾಳೆ. ಹಾಗೆ ಅವನು ಈ ಮದುವೆಯಿಂದ ನನಗೆ ಮುಕ್ತಿ ಬೇಕು ಅಂತ ವಜೀರನ ಮಗ ಹೇಳ್ತಾನೆ. ನಂತರ ಅವನು ಹೇಳಿದ ನಂತರ ಪುನಃ ಅವನು ಮತ್ತೆ ಹೋಗಿ ತಾಯಿ ರಾಜನಿಗೆ ಕೇಳ್ತಾಳೆ, ನಿನ್ ಮಗಳನ್ನ ನನ್ ಮಗನಿಗೆ ಕೊಡ್ರಿ ಅಂತ. ಅವಾಗ ರಾಜ ಬೇಕಂದ್ರೆ ನನಗೆ 8 ಗುಲಾಮರು 8 ತಟ್ಟೆಯಲ್ಲಿ ಬಂಗಾರದ ನಾಣ್ಯಗಳನ್ನ ತುಂಬಿಕೊಂಡು ಬರಬೇಕು, ಅವಾಗ ಕೊಡ್ತೀನಿ ಅಂತಾನ. ಬಂದು ಆಕೆಗೆ ಚಿಂತೆ ಆಗುತ್ತೆ, ಇಷ್ಟು ದುಡ್ಡನ್ನ ನನ್ ಮಗ ಹೆಂಗ್ ಗಳಿಸ್ತಾನ, ಏನ್ ಮಾಡೋದು ಅಂತ ಚಿಂತೆಯಲ್ಲೇ ಬರ್ತಾಳೆ. ಆದ್ರೆ ಅಲ್ಲಾವುದ್ದೀನಿಗೆ ಆಯ್ತು, 3 ತಿಂಗಳ ಬೇಡ, ನನಗೆ 2 ದಿನ ಸಾಕು ಅಂತೇಳಿ ಅವನ ದೀಪಕ್ಕೆ ಹೋಗಿ, ನನಗೆ 8 ಗುಲಾಮರು, ಬಿಳಿ ಗುಲಾಮರು, 8 ಕರಿ ಗುಲಾಮರು, ಆಗ ಅವರ ಕೈ ತುಂಬಾ ಚಿನ್ನದ ತಟ್ಟೆಯಲ್ಲಿ ವಜ್ರ ವೈಡೂರ್ಯ ಇರುವಂತದ್ದು ನನಗೆ ಕಳಿಸು ಅಂತ ಅಂದಾಗ, ಅವನು ದೀಪದಿಂದ ಬಂದಂತ ಭೂತ ಆ ಎಲ್ಲ ವ್ಯವಸ್ಥೆ ಮಾಡಿ ಅಷ್ಟು ಬೆಳ್ಳಿ ಬಂಗಾರ ನಾಣ್ಯಗಳನ್ನು ಕಳಿಸಿದಾಗ, ಮತ್ತೆ ಅವನು ರಾಜ ಇವ್ರನ್ನ ಕರೆಸಿ ನನ್ನ ಮಗಳನ್ನ ನಿನಗೆ ಕೊಡ್ತೀನಿ ಅಂದಾಗ, ಇಲ್ಲ ನನಗೆ ಸ್ವಲ್ಪ ಸಮಯ ಬೇಕು, ನಾನು ಒಂದು ಅರಮನೆ ಕಟ್ಟಿ ನಿಮ್ಮನ್ನು ಕರ್ಸ್ಕೊಂತೀನಿ ಅಂತೇಳಿ. ಅವಾಗ ಮತ್ತೆ ಬಂದು ನನಗೆ ಒಂದು ಸುಂದರವಾದ ಅರಮನೆ, ನನಗೆ ಅರಬಿಯಾದ ಒಂದು ಕುದುರೆ ಬೇಕು, ನನಗೆ ಉತ್ತಮ ಪೋಷಾಕ ಬೇಕಂತ ಹೇಳ್ತಾನೆ. ಅದು ಕೆಲವೇ ದಿನಗಳಲ್ಲಿ ಒಂದು ಸುಂದರವಾದ ಅರಮನೆಯನ್ನ ಹಾಗೂ ವಜ್ರ ಖಚಿತವಾದ ಒಂದು ಪೋಷಾಕನ್ನ ನೀಡುತ್ತೆ. ನಂತರ ಇವೆಲ್ಲವನ್ನು ಧರಿಸ್ಕೊಂಡು ಹೋಗಿ ರಾಜಕುಮಾರಿಯನ್ನ ಮದುವೆಯಾಗಿ ಅರಮನೆಗೆ ಕರ್ಕೊಂಡ್ ಬರ್ತಾನೆ. ಇಷ್ಟೆಲ್ಲ ಘಟನೆಗಳಾದ ನಂತರ ಅವನಿಗೆ ಪುನಃ ಮಾಂತ್ರಿಕ ಬರ್ತಾನೆ. ಮಾಂತ್ರಿಕನಿಗೆ ಗೊತ್ತಾಗುತ್ತೆ ಅಲ್ಲಾವುದ್ದೀನ್ ಒಂದು ಅದ್ಭುತವಾದ ದ್ವೀಪವನ್ನ ಅರಮನೆಯನ್ನ ನಿರ್ಮಿಸ್ಕೊಂಡಿದ್ದಾನೆ ಅಂತೇಳಿ. ಅವಾಗ ಚೀನಾ ದೇಶಕ್ಕೆ ಹಗಲು ರಾತ್ರಿ ಸೇರಿ ಅವನು ಪ್ರಯಾಣ ಬೆಳೆಸಿ, ಇವನನ್ನ ಹೇಗಾದರೂ ಮಾಡಿ ನಾನು ಮತ್ತೆ ಹಿಡಿಬೇಕು ಅಂತೇಳಿ ಸಂಕಲ್ಪ ಮಾಡಿ ಬಂದು, ಅವನು ಹಳೆ ದೀಪವನ್ನ ಕೊಟ್ಟು ಹೊಸ ದೀಪವನ್ನ ಪಡೀರಿ ಅಂತೇಳಿ ಅರಮನೆ ಸುತ್ತ ಹೋಗ್ತಾನೆ. ಅವಾಗ ಸಮಯದಲ್ಲಿ ಅಲ್ಲಾವುದ್ದೀನ್ ಬೇಟೆಗೆ ಹೋಗಿರ್ತಾನೆ. ರಾಜಕುಮಾರಿ ಮನೆಯಲ್ಲಿರುವಂತ ಯಾವ್ದಾರ ಸೇವಕಿಯರು ಅರಮನೆಯಲ್ಲಿರುವಂತ ಹಳೆ ದೀಪವನ್ನ ನೋಡಿ, ನಾನ್ ನೋಡಿನ ಒಂದು ಹಳೆ ದೀಪ, ಅದನ್ನ ಕೊಟ್ಟು ಹೊಸ ದೀಪ ತಗಂತೀನಿ ಅಂತೇಳಿ ಆ ದೀಪನ ತೆಗೆದುಕೊಂಡು ಹೋಗಿ ಕೊಟ್ಟು ಹೊಸ ದೀಪವನ್ನು ತೆಗೆದುಕೊಂಡು ಬಿಡ್ತಾಳೆ. ಆದ್ರೆ ಕ್ಷಣಾಧಾರದಲ್ಲಿ ಮಾಂತ್ರಿಕ ಕತ್ತಲೆ ಆಗೋ ತನಕ ಕಾಯ್ದು, ಕತ್ತಲಾದ ಗುಟ್ಲೆ ಅವನ ದೀಪದ ಸಹಾಯದಿಂದ ಅರಮನೆಯನ್ನ ಅರಬ್ಬಿ ದೇಶಕ್ಕೆ ಹೋಗಿ ಮರುಭೂಮಿಯಲ್ಲಿ ಇಟ್ಟು ಬಿಡ್ತಾನೆ. ಅವಾಗ ಬೇಟೆಯನ್ನು ಮುಗಿಸ್ಕೊಂಡು ಬಂದಂತ ಇವನಿಗೆ ಅಲ್ಲಾವುದ್ದೀನಿಗೆ ಬಹಳ ದುಃಖ ಆಗುತ್ತೆ, ಅರಮನೆ ಇರಲ್ಲ. ಆ ರಾಜ ನನ್ನ ಮಗಳನ್ನ ನೀನ್ ಎಲ್ಲಿ ಬೆಚ್ಚಿಟ್ಟಿ ಅಂತೇಳಿ ಇವನನ್ನ ಸೆರೆ ಹಿಡಿದು ಹಿಂಸೆ ಕೊಟ್ಟಾಗ
ನನಗೆ ಸ್ವಲ್ಪ ಸಮಯಾವಕಾಶ ಕೊಡ್ರಿ, ನಾನು ನಿಮಗೆ ಮತ್ತೆ ರಾಜಕುಮಾರಿಯನ್ನ ತಂದು ಕೊಡ್ತೀನಿ ಅಂತಂದು ಅವನು ಮತ್ತೆ ಅವನಿಗೆ ಗೊತ್ತಾಗತ್ತ ಇದು ಆ ಮಂತ್ರವಾದಿಯ ಕೆಲಸ ಅಂತೇಳಿ ಅವನು ಹುಡುಕಿಂದ ಹೋಗ್ತಾನೆ. ಹಾಗೆ ಅವನಿಗೆ ಸ್ವಲ್ಪ ದಿನ ಹೋದ ನಂತರ ಅವನಿಗೆ ಕೈಯಲ್ಲಿರುವಂತ ಉಂಗುರವಾದ ನೆನಪಾಗಿ ಅದರ ಸಹಾಯದಿಂದ ಭೂತವನ್ನು ಕೇಳ್ತಾನೆ. ಆದ್ರೆ ನಾನು ನಿನಗೆ ಅರಮನೆಯನ್ನು ತಂದು ಕೊಡಕ್ಕಾಗಲ್ಲ, ಅರಮನೆ ಇರೋ ಜಾಗನ ನಾನು ತೋರಿಸ್ತೀನಿ ಅಂತೇಳಿ ಅರಮನೆ ಜಾಗನ ತೋರಿಸ್ತೆ. ಅವಾಗ ಮಂತ್ರವಾದಿ ಅರಮನೆಯಲ್ಲಿ ಹೋದಾಗ ಮಂತ್ರವಾದಿ ರಾಜಕುಮಾರಿ ತುಂಬಾ ಬಳಲಿರ್ತಾಳೆ, ಬೇಜಾರಾಗಿರ್ತಾಳೆ. ಅವಾಗ ಅವನು ಒಂದು ಪ್ಲಾನ್ ಮಾಡ್ತಾನೆ. ರಾಜಕುಮಾರಿ ಅಲ್ಲಾವುದ್ದೀನ್ ನೋಡಿದಾಗ ಬಹಳ ಖುಷಿ ಆಗ್ತಾಳೆ. ಒಳಗಡೆ ಹೋಗಿ ರಾಜಕುಮಾರಿನ ಭೇಟಿಯಾಗಿ ಹೇಳ್ತಾನ, ಇಲ್ಲ ರಾಜಕುಮಾರಿ ನೀನು ಒಂದು ಉಪಾಯ ಮಾಡಬೇಕು, ಅವಾಗ ನಾವು ತಪ್ಪಿಸ್ಕೋಬಹುದು ಅಂತೇಳಿ ನೀನು ಒಳ್ಳೆಯ ಬಟ್ಟೆಗಳನ್ನ ಹಾಕೊಂಡು ಮಂತ್ರವಾದಿಯೊಂದಿಗೆ ಚೆನ್ನಾಗಿ ಮಾತಾಡಿ ಅವನಿಗೆ ನಾನು ಕೊಟ್ಟಿರುವಂತ ಪೌಡರ್ನ ದ್ರಾಕ್ಷಾರಸದ ಜೊತೆಗೆ ಕುಡಿಸು, ಆಮೇಲೆ ನಾನು ನಿನಗೆ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿ ಒಳ್ಳೆಯ ಪೋಷಕಗಳನ್ನ ಧರಿಸಿ ಮಂತ್ರವಾದಿ ಜೊತೆಗೆ ಚೆನ್ನಾಗಿ ಮಾತಾಡಿದ ರೀತಿ ಆಗಿ ಅವನ ಒಂದು ದ್ರಾಕ್ಷಾರಸದಲ್ಲಿ ವಿಷಯವನ್ನು ಹಾಕಿ ಅವನಿಗೆ ಕುಡಿಸಿ ಬಿಡ್ತಾಳೆ. ಅವನು ಸತ್ತೋದ ನಂತರ ಅಲ್ಲಾವುದ್ದೀನ್ ಬಂದು ಅವನ ಹತ್ತಿರ ಇರುವಂತ ಒಂದು ಹಣತೆಯ ಸಹಾಯದಿಂದ ಅರಮನೆಯನ್ನ ಚೀನಾ ದೇಶಕ್ಕೆ ಮತ್ತೆ ಮೊದಲಿನಂತೆ ಹೋಗ್ತಾರೆ. ಅವಾಗ ರಾಜ ಮುಂಜಾನೆ ಎದ್ದು ನೋಡಿದಾಗ ಅರಮನೆ ಸುಂದರವಾದ ಅರಮನೆ ಕಾಣುತ್ತೆ. ಅವಾಗ ಬಹಳಷ್ಟು ಖುಷಿ ಆಗುತ್ತೆ. ಬಂದು ನೋಡಿದಾಗ ಅವನು ಹೇಳ್ತಾನೆ ಅಲ್ಲಾವುದ್ದೀನ್ ಇವನು ಮಂತ್ರವಾದಿ ಮಾಡಿದ ಮೋಸದ ಬಗ್ಗೆ ವಿಷಯವನ್ನ ತಿಳಿಸಿದಾಗ ಅವನಿಗೆ ಗೊತ್ತಾಗುತ್ತೆ. ಹಾಗೆ ಇವೆಲ್ಲ ವಿಷಯಗಳನ್ನ ತಗೊಂಡಾಗ ಬಹಳ ಖುಷಿಯಿಂದ ಇರುವಂತ ಸಂದರ್ಭದಲ್ಲಿ ಈ ಮಂತ್ರವಾದಿಗೆ ಒಬ್ಬನು ತಮ್ಮ ಇರ್ತಾನೆ. ಅವನು ತನ್ನ ಅಣ್ಣನ ಸಾವಿನ ಸೇಡನ್ನ ತೀರಿಸಿಕೊಳ್ಳೋದಕ್ಕಾಗಿ ಅವನು ಬರ್ತಾನೆ. ಬಂದಾಗ ಫಾತಿಮಾ ಅನ್ನುವಂತ ಒಬ್ಬ ಒಳ್ಳೆಯ ಮಹಿಳೆಯ ವೇಷವನ್ನ ಧರಿಸಿಕೊಂಡು ಅವಳನ್ನ ಕೊಲ್ಲಿ ಅವಳ ವೇಷದಲ್ಲಿ ಅವನು ಬರ್ತಾನೆ. ಅರಮನೆಯ ಬಂದಾಗ ರಾಜಕುಮಾರಿಗೆ ರಾಕ್ ಅನ್ನುವಂತ ಪಕ್ಷಿಯ ಮೊಟ್ಟೆ ಬೇಕು ಅನ್ನುವಂಥದ್ದನ್ನು ಕೇಳ್ತಾಳೆ. ರಾಕ್ ಅನ್ನುವಂತ ಪಕ್ಷಿಯ ಬೃಹದಾಕಾರವಾಗಿದ್ದು ಅದು ಸುಮಾರು 60 ಅಡಿ, ಮೊಟ್ಟೆ ವ್ಯಾಸ 9ರಿಂದ 10 ಅಡಿ ಇರುತ್ತೆ. ಇದು ಬೇಕು ಅಂತ ಕೇಳಿದಾಗ ಅವನು ಪಕ್ಷಿಯನ್ನ ಬಿಟ್ಟು ಬೇಕಂದ್ರೆ ರಾಕ್ ಪಕ್ಷಿ ಮೊಟ್ಟೆ ಗೋಳಾಕಾರ ದೂರ ಬೇಕಂತ ಕೇಳ್ತಾನೆ. ಅವಾಗ ಹಣತೆಯ ಸಹಾಯ ಕೇಳಿದಾಗ ಅವನು ಹೇಳ್ತಾನ ರಾಕ್ ಪಕ್ಷಿಯ ಮೊಟ್ಟೆ ಬಹಳ ಅಪಾಯಕಾರಿ, ಅವ ಮಂತ್ರವಾದಿ ನಿನ್ನ ಹೆಂಡತಿಯನ್ನ ಕೊಲ್ಲಿ ನಿನ್ನನ್ನು ಕೊಲ್ಲುವ ಸಂಚನ್ನ ರೂಪಿಸಿದ್ದಾನೆ ಅಂದಾಗ ಅವನಿಗೆ ಇದು ವಿಷಯ ಗೊತ್ತಾಗಿ ಅವನು ಬಂದು ಏನಂತಾನೆ ಹೆಂಡತಿಗೆ ಅಲ್ಲಾವುದ್ದೀನ್, ಇಲ್ಲ ನನ್ನ ತಲೆ ಯಾಕೆ ನೋಯ್ತಾ ಇದೆ, ಫಾತಿಮಾನನ್ನು ಕರೆದು ನನಗೆ ಆಶೀರ್ವದಿಸು ಅಂತ ಹೇಳ್ತಾನೆ. ಫಾತಿಮಾ ರೂಪದಲ್ಲಿರುವಂತ ಮಂತ್ರವಾದಿ ಇವನ ಹತ್ತಿರ ಬಂದಾಗ ಅವನ ಮಂತ್ರವಾದಿಯನ್ನ ಕೊಲ್ಲುವ ಮೂಲಕ ಇದು ಕತೆ ಇಲ್ಲಿಗೆ ಸಂಪೂರ್ಣ ಆಗುತ್ತೆ. ಮಂತ್ರವಾದಿಯನ್ನ ಕೊಲ್ಲಿ ಅವಾಗ ಅಲ್ಲಾವುದ್ದೀನ್ ಮತ್ತು ಅವನ ಹೆಂಡತಿ ತನ್ನ ಸಾಮ್ರಾಜ್ಯದಲ್ಲಿರುವಂತ ಬಡವರಿಗೆ ದಾನವನ್ನ ಮಾಡುವ ಮೂಲಕ, ಬಡವರಿಗೆ ಆಹಾರವನ್ನ ನೀಡುವ ಮೂಲಕ ಜನರ ಪ್ರಜೆಯ ಮೆಚ್ಚಿನ ರಾಜನಾಗಿ ಅವನ ಜೀವನವನ್ನ ಸಾಗ್ತಾರೆ ಅನ್ನುವುದರೊಂದಿಗೆ ಈ ಅಲ್ಲಾವುದ್ದೀನ್ ಮತ್ತು ಅದ್ಭುತ ಮಾಯಾ ದೀಪ ಅನ್ನುವಂತ ಒಂದು ಕತೆ ಮುಕ್ತಾಯವಾಗುತ್ತೆ. ಈ ಕಥೆಯಲ್ಲಿರುವಂತ ಎಲ್ಲಾ ಕಥೆಗಳು 11 ಕಥೆಗಳು ಸಹ ಸುಂದರವಾದ ಕಥೆಗಳಾಗಿವೆ. ಈ ಕಥೆಯನ್ನ ಕನ್ನಡಕ್ಕೆ ನಳಿನಿ ರಾಮು ಅವರು ಸುಂದರವಾಗಿ ಅನುವಾದಿಸಿದ್ದಾರೆ. ಇಂತಹ ಕಥೆಗಳನ್ನ, ಇಂಥ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯ ಲೋಕವನ್ನ ಸಮೃದ್ಧಿಪಡಿಸ್ಬೇಕಂತ ಹೇಳ್ತಾ, ಅದೇ ರೀತಿ ಶಾಲಾ ವಾರ್ಷಿಕೋತ್ಸವ, ಕ್ರೀಡಾಕೂಟ ಸಂದರ್ಭದಲ್ಲಿ ಇಂಥ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳಲ್ಲಿ ಓದುವ ಅಭಿರುಚಿಯನ್ನ ಮೂಡಿಸುವ ಕೆಲಸ ಆಗಬೇಕು. ಅದೇ ರೀತಿ ಇವತ್ತಿನ ದಿನ 106ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಈ ಕೃತಿಯ ಪರಿಚಯದೊಂದಿಗೆ ಮುಕ್ತಾಯಗೊಳಿಸ್ತಿದ್ದೇನೆ. ನಾಳೆ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.